ಕಾಂಗ್ರೆಸ್ ಪಕ್ಷದಿಂದ ಪತ್ರಿಕಾಗೋಷ್ಠಿ, ಬಿಜೆಪಿ ಪಕ್ಷದ ವಿರುದ್ಧ ಆಕ್ರೋಶ. ಮೊಳಕಾಲ್ಮೂರು ಕಾಂಗ್ರೆಸ್ ಪಕ್ಷದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಮಾಡಿರುವುದು ಪಕ್ಷ ಮುಜುಗರ ಉಂಟಾಗಿದೆ ಎಂದು ದೇವಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಮೇಶ್ವರಪ್ಪ ತಿಳಿಸಿದರು. ಪಟ್ಟಣದ ಎಸ್ಕೆವೈ ಫಂಕ್ಷನ್ ಹಾಲ್ನಲ್ಲಿ ಮಂಗಳವಾರ ಬ್ಲಾಕ್ ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಮ್ಮ ಪಕ್ಷದ ಕೆಜೆ ಜಯಲಕ್ಷ್ಮಿ ಅವರು 7 ಬಾರಿ ಶಾಸಕರಾಗಿರುವ ಎನ್.ವೈ. ಗೋಪಾಲಕೃಷ್ಣ ಅವರನ್ನ ವೈಯಕ್ತಿಕ ವಿಷಯಗಳಿಂದ ನಿಂದನೆ ಮಾಡುವುದು ಬಿಡಲಿ, ಟೀಕೆಗಳನ್ನ ಕೈ ಬಿಡಬೇಕು ಎಂದರು. ತಳಕು ಬ್ಲಾಕ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಮಾತನಾಡಿ, ನಮ್ಮ ಪಕ್ಷದವರೇ ಶಾಸಕರನ್ನ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಸರಿಯಲ್ಲ. ಇವರ ತಂದೆ 2013ರ ಚುನಾವಣೆಯಲ್ಲಿ ಯಾವ ಪಕ್ಷದ ಜೊತೆ ಕೈ ಸೇರಿಸಿದ್ರು ಎಂದು ಎಲ್ಲರಿಗೂ ತಿಳಿದಿದೆ. ಪಕ್ಷದ ಚೌಕಟ್ಟು ಬಿಟ್ಟು ಮಾತನಾಡಬಾರದು. ಹಿರಿಯ ಶಾಸಕರಿಗೆ ಗೌರವ ನೀಡಬೇಕು. ಶಾಸಕರಿಗೆ ಅವಮಾನ ಮಾಡುವುದನ್ನ ನಾವು ಸಹಿಸುವುದಿಲ್ಲ. ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವಾಗ ನಮ್ಮದೇ ಶಾಸಕರನ್ನ ಅವಮಾನಿಸುವುದು ತರವಲ್ಲ ಎಂದರು. ಪಾಟ್ನಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ. ಪ್ರಕಾಶ್ ಮಾತನಾಡಿ, ಬಿಜೆಪಿ ಪಕ್ಷದವರು ಸಣ್ಣ ವಿಷಯಗಳನ್ನ ದೊಡ್ಡದ್ದು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರಿಗೆ ತೇಜೋವಧೆ ಮಾಡುವ ಪ್ರಯತ್ನ ನಡೆಸುತ್ತಿದ್ದಾರೆ. ಬಿಜೆಪಿಯವರು ಬರೀ ಸೋಷಿಯಲ್ ಮೀಡಿಯಾಗೆ ಸೀಮಿತವಾಗಿದ್ದಾರೆ. ಬಿಜೆಪಿಯವರು ಪದೇ ಪದೇ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಎಸ್ಸಿ ವಿಭಾಗ ಜಿಲ್ಲಾಧ್ಯಕ್ಷ ಎಸ್. ಜಯಣ್ಣ ಅವರು ಮಾತನಾಡಿದರು. ಸ್ಥಳದಲ್ಲಿ ವಿಜಯಕುಮಾರ್, ಶಾಸಕರ ಆಪ್ತ ಸಹಾಯಕ ಶ್ರೀಕಾಂತ್, ಸಿ. ಹೊನ್ನೂರಪ್ಪ, ಕೆರೆಕೊಂಡಾಪುರ ಪರಮೇಶ್, ವೆಂಕಟೇಶ್ ಉಪಸ್ಥಿತರಿದ್ದರು. ಸುಸಜ್ಜಿತವಾಗಿರ್ತಕ್ಕಂಥ ಲ್ಯಾಬ್ ಕೆಟ್ಟೋಗಿದೆ, ಅನೇಕ ಬೆಲೆ ಬಾಳ್ತಕ್ಕಂಥ ವೆಂಟಿಲೇಟರ್ಗಳು ಕೆಟ್ಟೋಗಿದಾವೆ, ಅಲ್ಲಿರ್ತಕ್ಕ ಜನರೇಟರ್ ಕೆಟ್ಟೋಗಿದೆ ಅಂತಕ್ಕಂಥ ಬಿಜೆಪಿಯವರೇ ಏನು ವಾದ ಮಾಡ್ತಾ ಇದ್ದಾರೆ. ಇದು ಸತ್ಯಾಂಶ. ಯಾಕೆ ಅಂತಂದ್ರೆ ಈಗಿನ ಆಸ್ಪತ್ರೆ 100 ಬೆಡ್ ಆಸ್ಪತ್ರೆ ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಪಿಟಲ್ ಅನ್ನ ನಿರ್ಮಾಣ ಮಾಡಿದವರು ಎನ್.ವೈ. ಗೋಪಾಲಕೃಷ್ಣರವರು. ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇಲ್ಲಿ ಬಿಜೆಪಿ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಯವರು ಕೋಟ್ಯಾಂತರ ರೂಪಾಯಿ ಸಾಮಗ್ರಿಗಳನ್ನ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಗೆ ಸರಬರಾಜು ಮಾಡಿದ್ರು. ಯಾಕೆ ಇದ್ದಕ್ಕಿದ್ದಂಗೆ ಸಾಮಗ್ರಿಗಳು ಸರಬರಾಜು ಆದ 3 ತಿಂಗಳು 6 ತಿಂಗಳಿಗೆ ಅವು ಎಲ್ಲಿ ಹೋದವು, ಯಾಕೆ ಕೆಟ್ಟೋದವು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡಲೇ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ತಮ್ಮ ವಾಟ್ಸಪ್ಗಳಲ್ಲಿ ಹಾಕಿ ಕೂಡಲೇ ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡ್ತಾ ಇದ್ದೀವಿ ಬಿಜೆಪಿ ಪಕ್ಷ. ಯಾಕೆಂದ್ರೆ ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಸಾಮಗ್ರಿ ಸರಬರಾಜಾಗಿದ್ದಾವೆ, ಎಲ್ಲ ಕೆಟ್ಟೋಗಿದಾವೆ ಅಂತ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಯಾಕೆ ಅಷ್ಟು ಜಲ್ದಿ ಕೆಟ್ಟೋದ್ವು, ಅವುಗಳ ಗುಣಮಟ್ಟ ಯಾವ ರೀತಿ ಇತ್ತು, ಅದನ್ನ ಸಪ್ಲೈ ಮಾಡಿದವ್ರು ಯಾರು, ಟೆಂಡರ್ ಪಡೆದವ್ರು ಯಾರು, ಬಿಲ್ ಯಾರು ಪಡೆದ್ರು, ಆ ಸಾಮಗ್ರಿಗಳಿಗೆ ವಾರಂಟಿ ಎಷ್ಟಿತ್ತು ಅಂತಕ್ಕಂಥ ಸತ್ಯಾಂಶವನ್ನ ಬಿಜೆಪಿ ಮುಖಂಡರು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ತಿಳಿಸ್ತಕ್ಕಂಥ ಅವಶ್ಯಕತೆ ಇದೆ. ಈ ಪ್ರಾಮಾಣಿಕತೆಯನ್ನ ಕೂಡಲೇ ಬಿಜೆಪಿ ಮುಖಂಡರು ಒಂದು ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಸಾರ್ವಜನಿಕರ ಗಮನಕ್ಕೆ ತರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಇವತ್ತು ಭಾವಿಸ್ತಾ ಇದ್ದೀವಿ. ಮೂರನೇದಾಗಿ, ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಶಾಸಕರು ರಿಮೋಟ್ ಕಂಟ್ರೋಲ್ ಇದ್ದಂಗೆ ನಾವು ಅವರು ಕುಂತಲ್ಲೇ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಕೆಲವು ಮಾಧ್ಯಮಗಳ ಮುಖಾಂತರ ಅವ್ರು ಹೇಳ್ತಿದ್ದಾರೆ. ನಿಜ, ಆ ಸತ್ಯಾಂಶನ ನಾವು ಒಪ್ಕೊಳ್ತೀವಿ. 7 ಬಾರಿ ಶಾಸಕರಾಗಿದ್ದಾರೆ ಎನ್.ವೈ. ಗೋಪಾಲಕೃಷ್ಣಾಜಿ ಅವರು. ಬಳ್ಳಾರಿ ಜಿಲ್ಲೆಯಿಂದ 1 ಸಾರಿ, ವಿಜಯನಗರ ಜಿಲ್ಲೆಯಿಂದ 1 ಸಾರಿ, ಮೊಳಕಾಲ್ಮೂರು ಕ್ಷೇತ್ರದಿಂದ 5 ಸಾರಿ MLA ಆಗಿ ಆಯ್ಕೆ ಆಗಿದ್ದಾರೆ. ಎನ್.ವೈ. ಗೋಪಾಲಕೃಷ್ಣರವರು ಕಾರಣ ಮತ್ತು ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥ ಮಾತನ್ನ ಅವರು ಹೇಳಿದರು. ವಾಸ್ತವವಾಗಿ ಡಾಕ್ಟರು ಕೆಲವರು 13 ಜನ ಡಾಕ್ಟರಲ್ಲಿ ಒಂದು 3-4 ಜನ ಡಾಕ್ಟರು ಟ್ರಾನ್ಸ್ಫರ್ ಆಗಿರೋದು, ಬೇರೆ ಕಡೆ ವರ್ಗಾವಣೆ ಆಗಿರೋದು ಸತ್ಯ. ಅದರಲ್ಲಿ ಪ್ರಮುಖವಾಗಿ ಗೈನಿಕಾಲಜಿಸ್ಟ್, ಸ್ತ್ರೀರೋಗ ತಜ್ಞರು ವರ್ಗಾವಣೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ, ರೋಗಿಗಳಿಗೆ ಸ್ವಲ್ಪ ತೊಂದರೆ ಆಗಿರೋದು ನಿಜ. ಅದ್ರ ಬಗ್ಗೆ ನಮಗೂ ಕೂಡ ವ್ಯಥೆ ಇದೆ. ಆದರೆ ಈ ವರ್ಗಾವಣೆಯಲ್ಲಿ ಶಾಸಕರ ಯಾವ ಪಾತ್ರವೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ ಅವರು ವರ್ಗಾವಣೆ ಶಾಸಕರ ಶಿಫಾರಸು ಪತ್ರದಿಂದ ವರ್ಗಾವಣೆ ಆಗಿಲ್ಲ. ಅವರು ವರ್ಗಾವಣೆ ಆಗಿರೋದು ಸರ್ಕಾರದ ನಿಯಮಾನುಸಾರ ಏನೋ ಒಂದು
ಕೌನ್ಸಿಲಿಂಗ್ ಪದ್ಧತಿ ಅಂತ ಏನು ಈ ಹಿಂದೆ ಬಿಜೆಪಿ ಸರ್ಕಾರದವರು 2007ರಲ್ಲಿ ವರ್ಗಾವಣೆಯಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ಶಿಕ್ಷಕರ ವರ್ಗಾವಣೆಗೆ ಈ ಒಂದು ಕೌನ್ಸಿಲ್ ಪದ್ಧತಿಯನ್ನ ಬಿಜೆಪಿ ಸರ್ಕಾರ ಜಾರಿ ಮಾಡಿತ್ತು ಮತ್ತು ಅದೇ ಪದ್ಧತಿಯನ್ನ ವೈದ್ಯಕೀಯ ಕ್ಷೇತ್ರಕ್ಕೂ ಸಮೇತವಾಗಿ ಅವರು ವಿಸ್ತರಣೆ ಮಾಡಿದ್ರು. ಅದರ ಪ್ರತಿಫಲವಾಗಿ ಇವತ್ತು ಕೌನ್ಸಿಲಿಂಗ್ನಲ್ಲಿ 10 ವರ್ಷಕ್ಕಿಂತನೂ ನಿರಂತರವಾಗಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ. ಇದು ಸರ್ಕಾರದ ಪಾಲಿಸಿ ಮ್ಯಾಟ್ರೇ ವಿನಃ ಇದರಲ್ಲಿ ಶಾಸಕರ ಯಾವುದೇ ಹಸ್ತಕ್ಷೇಪ ಇಲ್ಲ. ಈ ವಿಚಾರದಲ್ಲಿ ಈಗ ಶಾಸಕರು ಕೂಡ ಕೂಡಲೇ ವೈದ್ಯಾಧಿಕಾರಿಗಳನ್ನ ಹಾಕಿಸಬೇಕು, ಆರೋಗ್ಯ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇಲ್ಲಿ ವೈದ್ಯಾಧಿಕಾರಿಗಳನ್ನ ತರೋದರಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಇಂತಹ ಕಾರ್ಯಕ್ರಮ ಇಟ್ಕೊಂಡು ನೇರವಾಗಿ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿ ಸಮಾಜಕ್ಕೆ ಒಂದು ತಪ್ಪು ಮೆಸೇಜ್ ಕೊಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ತಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕಾರಣ ಈಗ ಯಾವುದೇ ಒಂದು ವಿಚಾರ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಶಾಸಕರ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಕೊಂಡಾಡ್ರಿ. ನೀವು ಯಾಕೆ ಹೇಳ್ಬಾರ್ದು? ಬಿಜೆಪಿಯವರು ಈಗ ಆಸ್ಪತ್ರೆಯಲ್ಲಿ 200 ಬೆಡ್ ಆಸ್ಪತ್ರೆ ತಗೊಂಡು ಬಂದಿದ್ದಾರಲ್ಲ ಬಜೆಟ್ನಲ್ಲಿ ಸೇರಿಸ್ಬಿಟ್ಟು. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 36 ಕೆರೆ ತುಂಬಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರಲ್ಲ, ಇದೆಲ್ಲ ಮಾಮೂಲಿ ಕಾರ್ಯಕ್ರಮನ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಕಾರ್ಯಕ್ರಮಗಳು ತಗೊಂಡು ಬಂದಿದ್ದಾರೆ. ಇದು ಕ್ಷೇತ್ರಕ್ಕೆ ಗೊತ್ತಾಗಬೇಕು. ನಮ್ಮ ಕ್ಷೇತ್ರದ ಜನಗಳಿಗೆ ನಿಮ್ಮ ಮುಖಾಂತರ ಮೆಸೇಜ್ ಹೋಗಲಿ ಅಂತ ಸಹ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಗಿಲ್ಲ ಅಂದರೆ ನಾವು ನಿಮ್ಮ ಮುಖಾಂತರನೇ ಪ್ರತಿಯೊಂದು ಕಾರ್ಯಕ್ರಮ ಪಬ್ಲಿಸಿಟಿ ಆಗ್ತಾ ಇದೆ. ಪ್ರತಿ ತಿಂಗಳನ್ನು 2-3 ತಿಂಗಳಲ್ಲಿ 2-3 ಕಾರ್ಯಕ್ರಮ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀರಿ, ಮತ್ತು ಏನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಣೆ ಮಾಡ್ತಿದ್ದೀವಿ. ಇವೆಲ್ಲ ನಿಮಗೆ ಗೊತ್ತಿರೋ ಸತ್ಯಾಂಶಗಳು. ಇಂಥ ಪಬ್ಲಿಕ್ ಸತ್ಯಾಂಶಗಳು. ಆಮೇಲೆ ಕಾಲಮಲ್ಲೆ ಗ್ಯಾರಂಟಿ ಕಾರ್ಯಕ್ರಮ ಆಯಿತು. ಆಮೇಲೆ ಈಗ ನಮ್ಮ MLA ಸಾಹೇಬರು ಏನು ಡಾಕ್ಟ್ರುಗಳಿಲ್ಲ ಅಂತ ಹೇಳ್ತಾರಲ್ಲ, ಅದನ್ನು 1 ಗಂಟೆಗೆ ಹಾಕ್ಸ್ತಾರೆ. ಅದು ಮೇಜರ್ ಪಾಯಿಂಟ್ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕೌನ್ಸಿಲಿಂಗ್ ಮುಖಾಂತರ ಅದು ಟ್ರಾನ್ಸ್ಫರ್ ಹೋಗಿರ್ಬೇಕು ಅಷ್ಟೇ. ಬಟ್ ಅದರ ಲೆಟ್ರ್ಗಳು ತಗೊಂಡು ಬಂದು ಜಾಯಿನ್ ಆಗೋದು. ಈಗ ಕೌನ್ಸಿಲಿಂಗ್ ಇರೋದ್ರಿಂದ ಸರ್ಕಾರದ ಆದೇಶಗಳು ಅನ್ವಯ ಇರೋದ್ರಿಂದ ಅವರು ಹೋಗಿದ್ದಾರೆ. ಹೋದ್ಮೇಲೆ ಮತ್ತೊಬ್ಬರು ಹಾಕ್ಸ್ತಾ ಇರೋದಿಲ್ಲ. ಯಾಕಂತ ಹೇಳಿದ್ರೆ BJPಯವರು ಅರ್ಥ ಮಾಡ್ಕೋಬೇಕು, ನಮ್ಮ MLA ಯಾವುದೇ ಕಾರಣಕ್ಕೆ ಜಾತಿ ರಾಜಕಾರಣ ಮಾಡಲ್ಲ, ಆಮೇಲೆ ಜಾತಿಗೆ ಕಲಹಗಳನ್ನು ಇಡಲ್ಲ, ಆಮೇಲೆ ಜನರಿಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲ್ಲ. ನಾನೊಂದು ಅವರಿಗೆ ಒಂದು ಬಿರುದನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಎಕ್ಸಲೆಂಟ್ MLA ಅವರು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸಲೆಂಟ್ MLA ಅವರು. ಯಾವುದೇ BJPಯವರು ಯಾವುದೇ ಪಕ್ಷದವರು ಸ್ಪಂದಿಸ್ತಾರೆ, ಕೆಲಸ ಮಾಡ್ತಾರೆ. ಅವರು ಅದನ್ನು ಉಪಯೋಗಿಸಬೇಕಷ್ಟೇ. ಅವರಪ್ಪ 2013ರಲ್ಲಿ ಎಲ್ಲೋಗಿದ್ರು ಜಗ್ನೂರಯ್ಯನವರು BSR ಪಕ್ಷಕ್ಕೆ ಆಂಟಿ ಕಾಂಗ್ರೆಸ್ ಮಾಡಿದ್ರು. ಯಾಕೆ? ಅವರು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡ್ತಾರೆ ಎನ್ ವೈ ಗೋಪಾಲಕೃಷ್ಣ ಕುಟುಂಬನ ಹೊರತುಪಡಿಸಿ ಅವರು ನಾವು ಮಾತಾಡಲೇಬೇಕು ಅಂತ ಮಾತಾಡ್ತಿಲ್ಲ. ಅವರು ಉದ್ದೇಶನೇ ಇಷ್ಟ. ಅವ್ರದ್ದು ಉದ್ದೇಶ ಏನು? ಗೋಪಾಲಕೃಷ್ಣ ಅಂತರು ಹಿಂದರು ಆಗ ಮಾತಾಡ್ಕೊಂಡು ಸುಮ್ಮನೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಬಿಡಬೇಕಂತ ಅವ್ರು ಅಂದ್ಕೊಂಡಿದ್ದಾರೆ. ದಯವಿಟ್ಟು ಜಯಲಕ್ಷ್ಮಿ ನಿಮ್ಗೆ ಹೇಳ್ತೀನಿ, ಇನ್ನು ಮುಂದೆ ಆ ಥರ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಾವು ಯಾವ ಕಾರಣಕ್ಕೂ ನಿಮ್ಮನ್ನ KPCCಗೆ ಹೋಗಿ ದೂರು ಕೊಡೋದಂತೂ ನಿಜ. ನಾವು ಇದನ್ನ ಎಲ್ಲ ಕ್ಷೇತ್ರದ ಮುಖಂಡರೆಲ್ಲರೂ ಕರ್ಕೊಂಡು ಹೋಗಿ ಒಂದು ನಿಯೋಗ ಹೋಗಿ ನಾವು ನಿಮ್ಮ ಬಗ್ಗೆ ದೂರು ಕೊಡ್ತೀವಿ. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.